ಸ್ವಾಗತ. ನಾನು ಈ ದಿನ ತುಪ್ಪೀರೆ ಅಂತಾರೆ ಇದಕ್ಕೆ, ಅಥವಾ ಬೋಳಿರೆ ಅಂತಾರೆ. ಅದರ ತೊವೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ತೊವೆ ಚಟ್ನಿ, ಸಾಸಿವೆ, ಸಾಂಬಾರು ಎಲ್ಲದಕ್ಕೂ ಬಹಳ ರುಚಿ. ಇದರಲ್ಲಿ ದೋಸೆನೂ ಮಾಡ್ತಾರೆ. ತೊಗರಿಬೇಳೆ 1 ಬೌಲ್ ತಗೊಂಡಿದ್ದೀನಿ. ತುಪ್ಪೀರೆಕಾಯಿ ಒಂದಿದೆ. ತೊಗರಿಬೇಳೆನ ಕ್ಲೀನಾಗಿ ತೊಳೆದು ಅದನ್ನು ಬೇಯಿಸ್ಕೊತೀನಿ. ಬೇಳೆ ತೊಳೆದು ಬೇಯಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಇದಕ್ಕೆ ಅರ್ಧ ಸ್ಪೂನು ಎಣ್ಣೆ ಹಾಕ್ತೀನಿ. ಬೇಳೆಗೆ ಅರಿಶಿನ ಹಾಕಲೇಬೇಕು. 1/4 ಸ್ಪೂನ್ ಅರಿಶಿನ ಹಾಕ್ತೀನಿ. ಈಗ ಒಂದು 5 ನಿಮಿಷ ಹೀಗೆ ಓಪನ್ ಆಗಿ ಬೇಯಕ್ಕೆ ಇಡ್ತೀನಿ. ನೋಡಿ, ಈಗ ಬೇಳೆ ಸ್ವಲ್ಪ ಕುದಿಯೋಕ್ಕಾಗಿದೆ. ಈಗ ಮುಚ್ಚಿದ್ರೆ ಬೇಗ ವಿಷಲ್ ಬರುತ್ತೆ ಮತ್ತು ಬೇಗ ಬೇಯುತ್ತೆ. ಇದು ನಾನು ತಗೊಳ್ಳೋದು 2 ಲೀಟ್ರ್ ಕುಕ್ಕರು. ಅರ್ಧಕ್ಕಿಂತ ಕಡಿಮೆ ಹಾಕಬೇಕು ಯಾವಾಗಲೂ ನೀರು ಬೇಳೆ. ನೋಡಿ, ತುಪ್ಪೀರೆನ ಸಿಪ್ಪೆ ತೆಗೆದಿದ್ದೀನಿ, ಭಾಗ ಮಾಡಿದ್ದೀನಿ. ಆ ಭಾಗದ ತಿರುಳು ಇದೆಯಲ್ಲ ಅದನ್ನು ಲೈಟಾಗಿ ತೆಗಿತೀನಿ. ಆ ತಿರುಳು ಸಹಿತ ಸಾಸಿವೆ ಮಾಡೋಕ್ಕೆ ಬರುತ್ತೆ, ಸಿಪ್ಪೆನೂ ಚಟ್ನಿ ಮಾಡೋಕ್ಕೆ ಬರುತ್ತೆ. ಈಗ ತುಪ್ಪೀರೆಗಳನ್ನ ಹೀಗೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. 1 ಇಂಚು ಶುಂಠಿ ತುರಿದಿಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. 1 ಸ್ಪೂನು ಎಣ್ಣೆ ಹಾಕ್ತೀನಿ. ಇದು ಹೋಳು ಹುರಿಯೋಕ್ಕೆ, ಒಗ್ಗರಣೆ ಆಮೇಲೆ ಹಾಕ್ತೀನಿ. ಅದು ಹೋಳನ್ನು ಯಾವಾಗಲೂ ಬೇಳೆ ಜೊತೆ ಬೇಯಿಸಬಾರ್ದು, ಚೆನ್ನಾಗಿರಲ್ಲ. ಇದು ಬೇಗ ಬೇಯುತ್ತೆ, ಸ್ವಲ್ಪ ಹುರಿಬೇಕು ಸ್ವಲ್ಪ. ಈಗ ಶುಂಠಿ ತುರಿದಿಟ್ಕೊಂಡಿದ್ದೀನಲ್ಲ ಅದಷ್ಟು ಹಾಕ್ತೀನಿ. ತೊವೆಗೆ ಶುಂಠಿ ತುಂಬ ರುಚಿ. ಎಲ್ಲ ಹೆಸರು ಬೇಳೆ ತೊವೆ ಮಾಡ್ತಾರೆ, ನಾನು ತೊಗರಿಬೇಳೆದೇ ತೊವೆ ಮಾಡೋದು, ನನಗದೇ ಇಷ್ಟ. ಹೋಳಿಗೆ 1/4 ಸ್ಪೂನ್ ಬೆಲ್ಲ ಹಾಕಿದ್ದೀನಿ. 1 ಸ್ಪೂನು ನೋಡಿ ಉಪ್ಪು ಹಾಕ್ತೀನಿ. ಒಂದು 5 ನಿಮಿಷಕ್ಕೆ ಈ ಹೋಳು ಬೆಂದ್ಬಿಡುತ್ತೆ. ನೋಡಿ, ಈಗ ಒಂದ್ಸರಿ ಸ್ಮ್ಯಾಶ್ ಮಾಡ್ತೀನಿ ಬೇಳೆನ. ಇದು ಕರಗಿರಬೇಕು, ಸ್ವಲ್ಪನೂ ಬಾಯಿಗೆ ಸಿಗಬಾರ್ದು ತೊವೆಗೆ. ಬೇಳೆ ಹಾಕಿದ್ದೀನಿ ಹೋಳಿಗೆ. ಒಂದು ಸ್ವಲ್ಪ ಬೇಯಬೇಕು ಬೇಳೆ ಜೊತೆ, ಅದು ಮಿಕ್ಸ್ ಆಗಬೇಕು ಚೆನ್ನಾಗಿ. ಖಾರಕ್ಕೆ ನಾನಿಲ್ಲಿ ಹಸಿಮೆಣಸು ಹಾಕಲ್ಲ. ನಾವೊಂದು ಮಲೆನಾಡ ಜೀರಿಗೆ ಮೆಣಸಿನ್ಕಾಯಿ ಪೌಡ್ರು 1/4 ಚಮಚ ಹಾಕ್ತೀನಿ. ನೋಡಿ, ತೊವೆ ಯಾವಾಗಲೂ ತುಂಬ ದಪ್ಪನೂ ಇರಬಾರ್ದು, ನೀರು ಇರಬಾರ್ದು. ನೋಡಿ, ಇಷ್ಟಿದೆ. ಈಗ ಕುದ್ಬಿಟ್ರೆ ಸರಿ. ತೊವೆ ಅಂದ ತಕ್ಷಣ ಪರಿಮಳ ಅಂದರೆ ಇಂಗು, ಚಿಟಿಕೆ ಇಂಗು ಹಾಕ್ತೀನಿ. ನಾನು ಕಾಯಿ ಏನು ರುಬ್ಬಾಕಲ್ಲ ತೊವೆಗೆ. ತೊವೆ ಚೆನ್ನಾಗಿ ಕುದ್ದಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ತೊವೆಗೆ ಹುಳಿಬೇಕು, ಹೆಚ್ಚಾಗಿ ಲಿಂಬೆಹಣ್ಣಿನ ರಸ ಹಾಕ್ತಾರೆ. ಇದು ಕಂಚಿಕಾಯಿ ಅಂತೀವಿ, ಸಾಮಾನ್ಯಕ್ಕೆ ಮಲೆನಾಡಲ್ಲಿ ಸಿಗುತ್ತೆ. ಇದರ ರಸನೂ ತುಂಬ ರುಚಿ ಇರುತ್ತೆ. ನಾನು ಇದನ್ನು ಕಟ್ ಮಾಡಿ ಇದರ ರಸನ ತೊವೆಗೆ ಹಾಕ್ತೀನಿ. ಇದರ ರಸ ನೋಡಿ, ಕಿತ್ತಳೆ ಹಣ್ಣಿನ ರಸದ ಥರ ಇದೆ. ಇದು ಬಹಳ ರುಚಿ. ಲಿಂಬೆಹಣ್ಣಿನ ಥರ ಅಷ್ಟು ಹುಳಿ ಇರಲ್ಲ, ಆದರೆ ಟೇಸ್ಟ್ ಇರುತ್ತೆ. ಲಿಂಬೆಹಣ್ಣಿನ ರಸ 1 ಸ್ಪೂನ್ ಹಾಕಿದರೆ ಇದು 2 ಸ್ಪೂನ್ ಹಾಕಬೇಕು. ಹೀಗೆ ಕೊನೆಯದಾಗಿ ಒಗ್ಗರಣೆ ಹಾಕಬೇಕು. ಜೀರಿಗೆ, ಸಾಸಿವೆ, 1 ಸ್ಪೂನು ಕೊಬ್ಬರಿ ಎಣ್ಣೆಯಲ್ಲಿ ಒಣಮೆಣಸಿನ ಚೂರು ಮತ್ತು ಇಂಗು ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಈಗ ತೊವೆ ರೆಡಿ ಇದೆ. ನೋಡಿದ್ರಲ್ಲ, ತುಪ್ಪೀರೆಕಾಯಿ ತೊವೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.